ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಜಯಭೇರಿಯನ್ನ ಬಾರಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹುಶಃ ಭಾರತ ದೇಶದಲ್ಲಿ ಅತ್ಯಂತ ಒಬ್ಬ ಕಿರಿಯ ವ್ಯಕ್ತಿಯ ಸ್ಪರ್ಧೆ ಮಾಡಿರ್ತಕ್ಕಂಥ ಮತ್ತು ಒಬ್ಬ ವಕೀಲರಾಗಿರುವಂಥ ಮತ್ತು ರಾಜಕೀಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಬಹುಶಃ ಈ ವಯಸ್ಸಿನಲ್ಲಿ ಯಾರಾದರೂ ರಾಜಕಾರಣಕ್ಕೆ ಬರ್ತೀರಾ ಕೇಳಿದರೆ ಬೇಡ ಅಂತೀವಿ. ಆದರೆ ಸಾಗರ್ ಖಂಡ್ರೆ ಅವರು ಆ ರೀತಿ ಮಾಡಿಲ್ಲ. ತನ್ನ 26ನೇ ವಯಸ್ಸಿನಲ್ಲಿಯೇ ರಾಜಕೀಯಕ್ಕೆ ತನ್ನನ್ನು ತಾನು ಸಮರ್ಪಣೆ ಮಾಡಿ, ರಾಜಕೀಯ ಅಂದರೆ ಸಮಾಜದಲ್ಲಿ ಜನರ ಸೇವೆ ಮಾಡುವಂಥದ್ದು, ಜನರ ಸೇವೆ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ ಅಂತ ಹೇಳಿ ಇವತ್ತು ಮತದಾರರ ಮುಂದೆ ಹೋಗಿ ವಾಗ್ದಾನ ಮಾಡಿದ್ದಾರೆ. ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಈ ದೇಶಕ್ಕೆ ಒಳ್ಳೆಯ ಯುವಕರು ಬೇಕು, ಯುವ ಶಕ್ತಿ ಬೇಕು, ಯುವ ನಾಯಕರ ಕೊರತೆ ಇದೆ. ಹಾಗಾಗಿ ಯುವ ನಾಯಕರ ಕೊರತೆಯನ್ನು ನೀಗಿಸಬೇಕಾದ್ರೆ ನಾವು ಸಾಗರ್ ಖಂಡ್ರೆ ಅವರನ್ನ ಈ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ಆರಿಸಿ ಕಳಿಸುವ ಮೂಲಕ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಅತ್ಯಂತ ಕಿರಿಯ ಪಾರ್ಲಿಮೆಂಟ್ ಸದಸ್ಯ ಡೆಲ್ಲಿ ಲೋಕಸಭೆಯಲ್ಲಿ ಇದ್ದಾರೆ ಅಂತ ಹೇಳುವುದನ್ನು ನಾವು ತೋರಿಸಿಕೊಡಬೇಕು ಮತ್ತು ಅವರ ಮೂಲಕ ಅತ್ಯಂತ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಈ ಭಾಗದಲ್ಲಿ ಕಾಣಬೇಕಾಗಿದೆ. ಈ ದೃಷ್ಟಿಯಲ್ಲಿ ಜಾತಿ ಮತ ಭೇದವನ್ನು ಮಾಡದೆ ಒಬ್ಬ ಅತ್ಯಂತ ಕಿರಿಯ ವ್ಯಕ್ತಿ, ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಆಯ್ಕೆ ಮಾಡುವುದಕ್ಕೆ ನಾವು ನಮ್ಮೆಲ್ಲರ ಮತವನ್ನು ಕೈ ಚಿಹ್ನೆಗೆ ಹಾಕುವ ಮೂಲಕ 7 ತಾರೀಕಿಗೆ ನಾವು ಚುನಾಯಿಸಿ ಕಳಿಸಬೇಕಾಗಿ ಮೂಲಕ ಕೋರ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.